ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಪೀನಕ ಸಿನಿಮಾದ ಟ್ರೀಸರ್ ಇವತ್ತು ರಿಲೀಸ್ ಆಗಿರುವಂಥದ್ದು. ನಮ್ಮ ಜೊತೆಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಈ ಪುಟಾಣಿ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿ ಈಗ ಸಿನಿಮಾ ತೆರೆಗೆ ಕಾಲಿಡ್ತಾ ಇರುವಂಥದ್ದು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ತಗೋಣ ಬನ್ನಿ. ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಏನು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅನ್ನೋದು? ನನ್ನ ಪಾತ್ರ ಅನ್ನೋದು ಗಣೇಶರ ಅಕ್ಕನ ಮಗಳು. ಗಣೇಶರ ಅಕ್ಕನ ಮಗಳು. ಓಕೆ, ಈ ಸಿನಿಮಾದಲ್ಲಿ ಸೀನ್ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ವಿ, ಒಂದು ಅಷ್ಟು ಕತ್ಲೆ ಮೂಮೆಂಟ್ಸಲ್ಲಿ ಮಾಡಿರೋದು. ನಿಮ್ಗೆ ಭಯ ಆಯಿತಾ ಅನ್ನೋದು? ಎಂಥ ಭಯ ಆಗಲಿಲ್ಲ, ಎಲ್ಲರೂ ಇರ್ತಾರಲ್ಲ, ಎಂಥ ಭಯ ಆಯಿತು, ಎಂಥ ಭಯ ಆಯಿತು. ಓಕೆ, ನಿಮ್ಗೆ ಖುಷಿ ಆಯಿತಾ ಗಣೇಶ್ ಸರ್ ಅವರ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು? ಇದು ಮೊದಲನೇ ಸಿನಿಮಾ ಅಲ್ವಾ ನೀವು ಮಾಡ್ತಾ ಇರೋದು? ಹಾಂ, ಹೇಗೆ ಅನ್ನಿಸ್ತಾ ಇದೆ ಸಿನಿಮಾದ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಆ ತಂಡರಲ್ಲಿ ಎಲ್ಲ ಚೆನ್ನಾಗಿತ್ತು. ಮ್ಯಾಮ್, ನಿಮ್ಮ ಮಗಳು ಒಂದು ಎತ್ತರಕ್ಕೆ ಬೆಳೀತಾ ಇರುವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ನೀವು ಆಲ್ರೆಡಿ ಫೇಮಸ್ ಆಗಿದ್ದೀರಾ. ಈಗ ಇನ್ಸ್ಟಾಗ್ರಾಮಿಂದ ಸಿನಿಮಾ ತೆರೆಗೆ ಕಾಲಿಡ್ತಾ ಇದ್ದಾರೆ ನಿಮ್ಮ ಮಗಳು. ನಿಮಗೆ ಏನು ಅನಿಸ್ತಿದೆ ಮ್ಯಾಮ್ ಈ ಒಂದು ಸಂದರ್ಭವನ್ನು ನೋಡಿ? ಈಗೇನು ಹೇಗೆ ಅಂದರೆ ಒಂದೊಂದೇ ಸ್ಟೆಪ್ ಹತ್ತುತ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ಹಾಗೆ ಫಸ್ಟು ಈ ಸಣ್ಣ ಮೊಬೈಲಿಂದ ಶುರುವಾಗಿದ್ದು, ರೀಲ್ಸ್ ಸ್ಟಾರ್ಟ್ ಆಯಿತು, ಆಮೇಲೆ ರಿಯಾಲಿಟಿ ಶೋ, ಈಗ ಮೂವಿ. ಒಂದೊಂದೇ ಸ್ಟೆಪ್ ಹತ್ತುತ್ತಾ ಇದ್ದರೆ ಆಬ್ವಿಯಸ್ಲಿ ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಹಿಂಗೆ ಅವಳಿಗೆ ಏನು ಆಪರ್ಚುನಿಟಿ ಸಿಗುತ್ತೋ ಅದನ್ನು ಗ್ರ್ಯಾಬ್ ಮಾಡಿ ಬೆಳ್ಕೋತಾ ಹೋಗೋದು ಹೇಗೆ ಅಂತಲೇ ನೋಡಬೇಕಷ್ಟೆ. ಓಕೆ, ನಾರ್ಮಲಾಗಿ ಒಂದು ಸಿನಿಮಾ ಸಿಗೋದು ಎಲ್ರಿಗೂ ಈಗ ಕಷ್ಟ ಆಗಿಬಿಟ್ಟಿದೆ. ಅದರಲ್ಲಿ ಇವರು ಗಣೇಶ್ ಸರ್ ಅವ್ರ ಜೊತೆಲಿ ಒಂದು ಸ್ಟಾರ್ ನಟ ಜೊತೆಲಿ ಸಿನಿಮಾ ಮಾಡಿರೋದು ಮೊದಲನೇ ಸಿನಿಮಾನೇ. ಸೊ ಹೇಗೆ ಅನ್ನಿಸ್ತಿದೆ ಈ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮು ಇದೇ ಸ್ಕೂಲಲ್ಲೇ ಆಡಿಷನಿಗೆ ಬಂದಿದ್ದು. ನಮಗೂ ಗೊತ್ತಿರಲಿಲ್ಲ ಯಾರು ಹೀರೋ ಏನು ಅಂತ. ಸರ್ ಧನು ಮಾಸ್ಟರ್ ಆಡಿಷನಿಗೆ ಕರೆದಾಗ ನಾವು ಬಂದಿದ್ವಿ. ಆವಾಗ ಸರ್ ಹೀರೋ ಯಾರು ಅಂತ ಕೇಳಿದಾಗ ಗಣೇಶ್ ಅವರು ಅಂದಾಗ ವಾವ್, ಯಾಕಂದರೆ ನಾವು ಆ ಟೈಮಲ್ಲಿ ನಮ್ಮ ಒಂಥರ ಕ್ರಶ್ ಸರ್ ಮೇಲೆ. ಗಣೇಶ್ ಸರ್ ಮುಂಗಾರು ಮಳೆ ನೋಡಿಕೊಂಡು ಆ ಥರ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಗಣೇಶ್ ಸರ್. ಅವ್ರ ಜೊತೆ ನನ್ನ ಮಗಳು ಸ್ಕ್ರೀನ್ ಶೇರ್ ಮಾಡ್ತಾಳೆ ಅಂದರೆ ಆಬ್ವಿಯಸ್ಲಿ ಅದಕ್ಕೆ ಒಂಥರ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಅವಳು ಗಣೇಶ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾಳೆ ಅಂತ ನಂಗೆ ತುಂಬ ಖುಷಿ ಆಯಿತು. ಓಕೆ, ಸೊ ಈಗ ನೆಕ್ಸ್ಟ್ ಬರುವಂತಹ ಸಿನಿಮಾಗಳಲ್ಲಿ ಇದೇ ಇವರು ಸ್ಕೂಲ್ ಆಗಿರ್ಬೋದು ಅಥವಾ ಎಲ್ಲ ಕಡೆನೂ ಇವರು ಶೆಡ್ಯೂಲ್ ಮಾಡೋಕ್ಕೆ ಆಗಲ್ಲ. ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತೀರಾ? ಇದೇ ಸಿನಿಮಾನೇ ಮುಂದುವರಿಸ್ಕೋಬೇಕು ಅಂತ ಇದೆಯಾ ಅಥವಾ ಇವ್ರದ್ದು ಫ್ಯಾಷನ್ ಏನಾದರೂ ಇದೆಯಾ? ಇವಳಿಗೆ ಡ್ಯಾನ್ಸ್ ಅಂದರೆ ಸ್ವಲ್ಪ ಇಷ್ಟ. ಸೊ ಅವಳು ಯಾವುದ್ರಲ್ಲಿ ಮುಂದುವರಿತಾಳೆ, ಅಕಸ್ಮಾತ್ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅಮ್ಮ ನನಗೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂದರೆ ದಟ್ಸ್ ಫೈನ್. ಬಿಕಾಸ್ ಅವಳಿಗೇನು ಇಷ್ಟನೋ ಅದನ್ನು ಮಾಡಿಸ್ಬೇಕು, ನಮಗೇನು ಇಷ್ಟನೋ ಅದಲ್ಲ. ಆಬ್ವಿಯಸ್ಲಿ ಮಕ್ಕಳಿಗೆ ಅವ್ರ ಪ್ಯಾಷನ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾವು ಫೋರ್ಸ್ಫುಲಿ ಏನೂ ಮಾಡ್ಸೋಕ್ಕಾಗಲ್ಲ. ಈಗ ಅವಳು ಸಣ್ಣವಳಿದ್ದಾಳೆ, ಅವಳಿಗೆ ಇದರಲ್ಲಿ ಎಂಜಾಯ್ ಮಾಡ್ತಾಳೆ, ಅದನ್ನು ಮಾಡಿಸ್ತೀನಿ. ನೆಕ್ಸ್ಟ್ ಅವಳಿಗೆ ಇಷ್ಟ ಆದರೆ ಮಾಡಲಿ, ಕಂಟಿನ್ಯೂ ಮಾಡಲಿ. ಇಲ್ಲ ಅಂದರೆ ಅವಳಿಗೇನು ಇಷ್ಟನೋ ಅದು ಮಾಡ್ಕೊಂಡು ಹೋಗಲಿ. ಈಗ ಓದೋದ್ರ ಮೇಲೂ ಗಮನ ಕೊಡಬೇಕಲ್ವಾ ಮ್ಯಾಮ್? ಈಗ ಈ ಜನ್ರೇಷನಲ್ಲಿ ಓದಿದ್ರೇ ನೆಕ್ಸ್ಟು ನಾವು ಏನಾದರೂ ಮಾಡೋಕ್ಕಾಗೋದು. ಅಂಥದ್ರಲ್ಲಿ ಇವರು ಒಂದು ಸಿನಿಮಾನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವ್ರ ಫ್ಯಾಷನ್ ಏನಾಗಬೇಕು ಅನ್ನೋದು ಮುಂದಿನ ಜೀವನ ಅಲ್ಲ, ಈಗ ಸಿನಿಮಾನೇ ಪ್ಯಾಷನ್ ಆಗಿದ್ದರೆ ಅದು ಪ್ರಾಬ್ಲಮ್ ಇಲ್ಲ. ಬಟ್ ಹಾಗಂತ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮುಂದೆ ಏನಾಗುತ್ತೆ, ಕೆಲವೊಂದು ಸತಿ ಆಪರ್ಚುನಿಟಿ ಹೀಗೆ ಸಿಗ್ತಾ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಜುಕೇಷನ್ ಅನ್ನೋದಿದ್ದರೆ ನಾವು ಮುಂದೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟು ಪ್ರಿಯಾರಿಟಿ ಈಸ್ ಫಾರ್ ಎಜುಕೇಷನ್. ಇವಳಿಗೂ ಅಷ್ಟೇ ಈಗ ಪ್ರಿಯಾರಿಟಿ ಎಜುಕೇಷನ್ಗೆ. ಈಗ ಇವಳೇನು ಶೂಟಿಂಗಿಗೆಲ್ಲ ರಜೆ ಹಾಕಿರ್ತಾಳೆ, ಅದನ್ನು ಮತ್ತೆ ನಾವು ಬಂದ ಮೇಲೆ ಅವ್ರ ಮ್ಯಾಮು ಕೂರಿಸ್ಕೊಂಡು 1 hour ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಅವಳಿಗೆ ಹೇಳ್ಕೊಡ್ತಾರೆ. ಸೊ ನಾವು ಯಾವುದೂ ಕಳ್ಕೊಳ್ಳಿಲ್ಲ ಇಲ್ಲಿ. ಸೊ ಅದೇನು ಮಿಸ್ ಆಗಿರುತ್ತೆ ಅದನ್ನು ಕೂರಿಸ್ಕೊಂಡು ನೀಟಾಗಿ ಹೇಳ್ಕೊಡ್ತಾಳೆ, ಅವಳು ನೀಟಾಗಿ ಕಲಿತಾಳೆ. ಅದು ನನಗೆ ಪ್ಲಸ್ ಪಾಯಿಂಟು. ನನಗೆಲ್ಲೂ ಅವಳಿಗೆ ಎಜುಕೇಷನಿಗೆ ತೊಂದರೆ ಆಗ್ತಿದೆ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ನಿನಗೆ ಸಿನಿಮಾ ಮಾಡಬೇಕಂತಲೇ ಇಷ್ಟನಾ ಅಥವಾ ಓದಬೇಕು ಅಂತ ಇಷ್ಟನಾ? ಎರಡೂ ಇಷ್ಟನೇ ನನಗೆ. ಎರಡಕ್ಕೂ ಹೋಗ್ತೀಯಾ? ಯಾವುದಕ್ಕಾದ್ರೂ ಸಾಯಿ? ಡ್ಯಾನ್ಸ್ ಕ್ಲಾಸಿಗೂ ಡ್ಯಾನ್ಸ್ ಇಷ್ಟ ಅಂತ ಹೇಳ್ತಿದ್ದಾರ ಮಮ್ಮಿ. ನಂಗೆ ಡ್ಯಾನ್ಸ್ ಇಷ್ಟ. ಓಕೆ, ಸೊ ಈಗ ಸಿನಿಮಾದಲ್ಲಿ ಮುಂದೆ ಏನಾದರೂ ಆಪರ್ಚುನಿಟಿ ಮತ್ತೆ ಸಿಗ್ತಾ ಹೋಗ್ತಾ ಇದ್ರೆ ಮತ್ತೆ ಸಿನಿಮಾನೇ ಕಂಟಿನ್ಯೂ ಮಾಡ್ಬೋದಾ ನೀವು? ಗೊತ್ತಿಲ್ಲ, ಮಾಡ್ಬೋದು ಅನ್ಸುತ್ತೆ. ಇದಾದ್ಮೇಲೆ ಯಾವ್ದಾದ್ರು ಬಂದರೆ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಈಗ ಹೋಗೋಣ. ಇನ್ಸ್ಟಾಗ್ರಾಮಲ್ಲಿ ಸಖತ್ ಫೇಮಸ್ ಆಗಿದೆ. ನನಗಂತೂ ನಿನ್ನ ಆ್ಯಕ್ಟಿಂಗ್ ಅಂತೂ ಸಖತ್ ಇಷ್ಟ. ನಾನು ಮೊನ್ನೆ ನಿಮ್ಮ ಮಾವಾಗೂ ನಾನು ಮೆಸೇಜ್ ಹಾಕಿದ್ದೆ, ನಿಮ್ಮ ಪುಟಾಣಿ ಇದ್ದರೆ ಕೊಡಿ ಅಂತ. ಸೊ ನೀವೊಂದು ಫೇಮಸ್ ಆಗಿದ್ದೀರಿ, ನಿಮ್ಮ ಆ್ಯಕ್ಟಿಂಗ್ ಎಲ್ರಿಗೂ ಇಷ್ಟ ಆಗುತ್ತೆ. ಏನು ಹೇಳ್ತೀರಾ? ಒಂದು ಡೈಲಾಗ್ಸ್ ಆಗಿರ್ಬೋದು, ಯಾರು ನಿಮಗೆ ಹೇಳ್ಕೊಡ್ತಾರೆ ಅನ್ನೋ? ಅಮ್ಮನೇ. ಅಮ್ಮ ಒಂದ್ಸತಿ ಹೇಳ್ಕೊಡ್ರೆ ಆಮೇಲೆ ಅದಕ್ಕೆ ತಕ್ಕನಾಗ ನಾನು ಹೇಳ್ತೀನಿ. ಒಂದೇ ಟೇಕಲ್ಲಿ ಮಾಡ್ತೀಯಾ? ಸ್ವಲ್ಪ ದೊಡ್ಡ ಡೈಲಾಗ್ ಇದ್ದರೆ ಒಂದೆರಡು ಟೇಕ್ ತೊಗೊಳ್ತೀನಿ.
ಅಷ್ಟೇ ಈಸಿ, ಒಂದೆರಡು ಲೈನ್ ಆಗಿದ್ರೆ ಒಂದೇ ಹೇಳ್ತೀನಿ. ಓಕೆ, ನಿನಗೆ ಇಷ್ಟು ದಿನ ಮಾಡಿರುವಂತಹ ರೀಲ್ಸಲ್ಲಿ ಯಾವ್ದು ನಿನಗೆ ಸಖತ್ ಫೇವ್ರೆಟ್ ಆಗಿರೋದು ಡೈಲಾಗ್ ಅಂದರೆ? ಡೈಲಾಗ ಹೊಟ್ಟೆಲಿ ಎಷ್ಟು ಅದು ನಮ್ಮಮ್ಮ ಕೆಲವೊಂದು ಹೇಳ್ತಿರ್ತಾರೆ, ಎಲ್ಲದೂ ಅವಳು ಚೆನ್ನಾಗಿರೋದೇ ಹೇಳೋದು. ಒಂದೊಂದು ಫುಲ್ ನಗು ಬರುತ್ತೆ, ಒಂದೊಂದು ಸ್ವಲ್ಪ ನಗು ಬರುತ್ತೆ, ಒಂದೊಂದು ಸ್ವಲ್ಪ ಕಮ್ಮಿ ನಗು ಬರುತ್ತೆ, ಎಲ್ಲ ನಗುನೇ ಬರೋದು ನನಗೆ. ಓಕೆ, ನಿನಗೆ ಯಾವ ಡೈಲಾಗ್ ಇಷ್ಟ? ಒಂದು ಡೈಲಾಗ್ ಹೇಳು. ನಿನ್ನ ಹೊಟ್ಟೆಲಿ ಎಷ್ಟು ಕತ್ಲಿತ್ತು ಗೊತ್ತಾ? ಹೇಳ್ತ್ಯಾ? ಹೌದು, ಅದು ಸಖತ್ತಾಗಿದೆ. ಹೇಳ್ತ್ಯಾ? ನನಗೆ ಆ ಡೈಲಾಗ್ ಮರ್ತೋಗ್ಬಿಟ್ಟಿದ್ಯಾ? ಓಕೆ, ನೆನಪಿರೋದು ಹೇಳಿ ಯಾವುದದು? ನೆನಪಿರೋದು ರೀಸೆಂಟಾಗಿ ಯಾವ್ದು ಮಾಡಿ? ನಮ್ಮಮ್ಮನ ಅಡುಗೆ ಕ್ಲಾಸಿಗೆ ಸೇರಿಸ್ಬೇಕು. ಅದು ಆ ಟೈಮಲ್ಲಿ ಹೇಳ್ತಾರಲ್ವಾ, ಸೊ ಅದು ಅಲ್ಲೇ ಆ ಟೈಮಾಗಿ ನೆನಪಿರುತ್ತೆ ಅಷ್ಟೇ. ಅದಾದಮೇಲೆ ಎಲ್ಲ ಮರ್ತೋಗಿರುತ್ತೆ. ರೀಲ್ಸ್ ನೋಡಿದ್ರೇ ನೆನಪಾಗೋದು ನೆಕ್ಸ್ಟ್. ಓಕೆ, ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಜಾಸ್ತಿ? ನಮ್ಮಮ್ಮ ಜಾಸ್ತಿ ಇಷ್ಟ, ನಮ್ಮಪ್ಪ ಅದಕ್ಕಿಂತ 2% 3% ಕಮ್ಮಿ ಇಷ್ಟ ಅಷ್ಟೇ. ಕಮ್ಮಿ ಇಷ್ಟ. ಮತ್ತು ಈ ರೀಲ್ಸ್ಗಳಲ್ಲಿ ನೋಡಿದ್ರೆ ಅಪ್ಪನ ಜೊತೆಲಿ ಸೇರ್ಕೊಂಡು ಅಮ್ಮನಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇರ್ತೀಯಾ, ಹೇಗೆ? ಅದು ರೀಲ್ಸಲ್ಲಿ ಮಾತ್ರ. ಆದರೆ ಮಮ್ಮಿನೇ ಇಷ್ಟ. ಹಾಂ. ಓಕೆ ಮ್ಯಾಮ್, ನಿಮಗೆ ಒಂದಷ್ಟು ಜನ ರೀಲ್ಸ್ಗಳು ಮಾಡ್ತಾ ಇದ್ದಾಗ ಒಂದಷ್ಟು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ, ಅದು ನಾನು ನೋಡಿದ್ದೀನಿ. ಸೊ ಏನು ಹೇಳ್ತೀರಾ ಅಂತ? ಮಗಳನ್ನ ಇವಾಗಲೇ ಹೋಗೇ ಬಾರೆ ಅಂತ ಹೇಳ್ತಾಳೆ, ಇದು ಮತ್ತೆ ಕಂಟಿನ್ಯೂ ಆಗ್ತಾ ಹೋದರೆ ಲಾಸ್ಟಿಗೆ ನಿಮಗೇನೆ ಅದೇ ರೀತಿಯಾಗಿ ಕರೀತಾರೆ ಅಂತ ಒಂದಷ್ಟು ಕಾಮೆಂಟ್ಸ್ಗಳನ್ನ ನೋಡಿದ್ದೀನಿ. ಏನು ಹೇಳ್ತೀರಾ ಅದಕ್ಕೆ? ಏನಂದರೆ, ನಾನು ಬೇಸಿಕಲಿ ತೀರ್ಥಹಳ್ಳಿ ಅವಳು. ನಾನು ನಮ್ಮಪ್ಪಂಗೂ ನಾನು ಹೋಗೋಬಾರೋ ಅಂತಲೇ ಕರೆಯೋದು ಇವತ್ತಿಗೂ. ಹಾಗಂತ ರೆಸ್ಪೆಕ್ಟ್ ಇಲ್ಲ ಅಂತ ಇಲ್ಲ. ಸೊ ರೀಲ್ಸಲ್ಲಿ ಏನು ಮಾಡ್ತೀವಿ ನಾವು, ಕಾಮಿಡಿಗೋಸ್ಕರ ಮಾತಾಡ್ತೀವಿ, ಬಟ್ ನಾವು ಹೇಗೆ ಮನೇಲಿ ಮಾತಾಡ್ತೀವೋ ಅದೇ ಥರನೇ ಮಾತಾಡ್ತೀವಿ. ಅದನ್ನು ನಾನು ಯಾರು ಅಂದರೆ ರೆಸ್ಪೆಕ್ಟ್ ಕೊಡಬಾರ್ದು, ಡಿಸ್ರೆಸ್ಪೆಕ್ಟ್ ಆಗಿ ಯಾವುದೂ ಬಳಸಲ್ಲ. ನಾವು ಮನೇಲಿ ಹೇಗಿರ್ತೀವೋ ಹಾಗೆ ತೋರಿಸ್ತೀನಿ ನಾನು. ರೀಲ್ಸಿಗೋಸ್ಕರ ನೀವು ಅಂತ ಹೇಳಿಸಿದ್ರೆ ಅವಳು ನನಗೆ ಮಗಳೇ ಅಲ್ಲ ಅನಿಸ್ಬಿಡತ್ತೆ ನನಗೆ. ಸೊ ನಮ್ಮದು, ಯಾಕಂದರೆ ನಮ್ಮದು ಇದರಲ್ಲಿ ಕಮ್ಯುನಿಟಿ, ಈಗ ನಾವೇನಿದ್ದೀವಿ ಮಲೆನಾಡು ಆ ಕಡೆ ಸೈಡಲ್ಲಿ ಅಪ್ಪ ಅಮ್ಮಗೆ ನೀನು ಹೋಗಿ ಬನ್ನಿ ಅಂತ ಕರೆಯೋ ನಮ್ದು ಇಲ್ಲ. ನಮ್ಮ ಅಪ್ಪ ಅಮ್ಮನೂ ಅವರಪ್ಪ ಅಮ್ಮಂಗೆ ಹಾಗೆ ಕರಿತಿದ್ದು, ನಾನು ನಮ್ಮ ಅಪ್ಪ ಅಮ್ಮಂಗೆ ಹಾಗೆ ಕರೆಯೋದು, ನಮ್ಮ ಅಜ್ಜಿನೂ ಕೂಡ ನಾವು ಹಾಗೆ ಕರಿತೀವಿ. ನಮಗದು ಹಾಗೆ ಬೆಳೆದ ಅಭ್ಯಾಸ ಆಗಿದೆ. ನಮಗೆ ಅವಾಗ ನಮ್ಮೋರು ತಮ್ಮೋರು ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ಈಗ ಕೆಲವೊಂದು ಪ್ರಾಂತ್ಯಕ್ಕೆ ಹೋದರೆ, ನೀವು ಮಂಡ್ಯ ಸೈಡ್ ಹೋದರೆ ಅಥವಾ ಬೇರೆ ಕಡೆ ಎಲ್ಲೇ ಹೋದರೂ ಅವ್ರದ್ದು ಭಾಷೆ ಒಂಥರ, ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ. ನಮ್ದು ಈ ಥರ ಇದೆ. ಸೊ ಅದನ್ನು ನಾನು ಅವ್ರಿಗೆ ಕಾಮೆಂಟ್, ಫಸ್ಟ್ ಆಫ್ ಆಲ್ ಐ ಇಗ್ನೋರ್ ನ ಕಾಮೆಂಟ್. ನಾನು ನೋಡೋದೇ ಇಲ್ಲ. ನಾನು ಆಮೇಲೆ ಅಕಸ್ಮಾತ್ ಅದನ್ನು ನೋಡಿ ನಾವು ಬದುಕೋದಾದರೆ ನಾನು ರೀಲ್ಸೇ ಮಾಡ್ತಿರ್ಲಿಲ್ಲ 100%. ಯಾಕಂದರೆ ಅದನ್ನು ನೋಡಿಬಿಟ್ರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಮುಂದೆ. ಸೊ ಜಸ್ಟ್ ಇಗ್ನೋರ್ ಮಾಡ್ತೀನಿ. ಆಬ್ವಿಯಸ್ಲಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕೆ ಇಗ್ನೋರ್ ಮಾಡ್ತೀನಿ ಅಂದರೆ, ನಿಮಗೆ ಅವ್ರು ಹೇಳಿದಾಗ ನಾನು ಅದಕ್ಕೇನಾದ್ರು ನಾನು ಹಿಂಗೆ ನಮ್ಮ ಮನೇಲಿ ಹಿಂಗೆ ಮಾತಾಡೋದು ಅಂದರೆ ಈಗೇನು ಮತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಿಟ್ಟರೆ ಅಲ್ಲೆಲ್ಲೂ ಕನ್ಕ್ಲೂಷನ್ ಸಿಗಲ್ಲ ನಿಮಗೆ. ನಿಮ್ಮ ಮನೇಲಿ ಮಾಡ್ಕೊಂಡ್ರೆ ನೀವು ಮಾಡ್ಕೊಳ್ಳಿ, ನಾವು ನೋಡ್ತೀವಿ ರೀಲ್ಸು ಅಂತ ಬಂದುಬಿಡತ್ತೆ. ಅದಕ್ಕೆ ಸೊ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ನಾವು ಹಾಗೆ ಮಾತಾಡೋದಷ್ಟೇ. ಅದು ಹೆಂಗೆ ಮ್ಯಾಮ್ ಈ ಇನ್ಸ್ಟಾಗ್ರಾಮ್ ಜರ್ನಿ ನಿಮ್ಮದು ಸ್ಟಾರ್ಟ್ ಆಯಿತು ಅನ್ನೋದು? ನಮ್ಮದು ಕರೋನಾ ಟೈಮಲ್ಲಿ ಮನೇಲಿದ್ವಲ್ವ, ಏನೂ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಸೊ ನಾನು ಲೆಕ್ಚರರ್ ಆಗಿದ್ದೆ, ಆನ್ಲೈನ್ ಕ್ಲಾಸಸ್ ತೊಗೊಳ್ತಿದ್ದೆ. ಆನ್ಲೈನ್ ಕ್ಲಾಸ್ ಆದಮೇಲೆ ನಮಗೆ ತುಂಬ ಟೈಮ್ ಇರ್ತಿತ್ತು ಮನೆಯಲ್ಲಿ ಸ್ಪೆಂಡ್ ಮಾಡಲಿಕ್ಕೆ. ಆಬ್ವಿಯಸ್ಲಿ ಹೊರಗೆ ಹೋಗೋ ಹಾಗಿಲ್ಲ. ಆವಾಗ ಕುತ್ಕೊಂಡಾಗ ಯಾಕೆ ಈ ರೀಲ್ಸ್ ಎಲ್ಲ ಟ್ರೆಂಡಿಂಗಲ್ಲಿ ನಡೀತಿತ್ತಲ್ಲ, ಯಾಕೆ ಶುರು ಮಾಡಬಾರ್ದು ಅಂತ. ಆವಾಗ ಟಿಕ್ಟಾಕ್ ಇತ್ತು ಮುಂಚೆ, ಅದರಲ್ಲೂ ಮಾಡ್ತಾಯಿದ್ವಿ. ಅದಾದಮೇಲೆ ಟಿಕ್ಟಾಕ್ ನಾವು ಬ್ಯಾನ್ ಆದಮೇಲೆ ರೀಲ್ಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ರೀಲ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಇದು ಕಂಟೆಂಟ್ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೊತೀರಾ ಓನಾಗಿ? ಎಲ್ಲದೂ ಓನ್ ಆಗಿರುತ್ತೆ ಅಂತ ನಾನು ಹೇಳಲ್ಲ. ಬಿಕಾಸ್ ಕೆಲವೊಂದನ್ನು ಇನ್ಸ್ಪೈರ್ ಮಾಡಿಕೊಂಡು ಸ್ವಲ್ಪ ಇಂಪ್ರೂವೈಸ್ ಮಾಡ್ತೀನಿ. ಇಲ್ಲ ಅಂದರೆ ಮನೇಲಿ ಏನು ಕಾಮಿಡಿ ನಡೆಯುತ್ತೆ ಅದನ್ನು ಆಚೆ ಈಚೆ ಒಂದಷ್ಟು ಡೈಲಾಗ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು, ಈಗ ನಾರ್ಮಲಿ ನಾವು ಮಾತಾಡೋತ್ತಿಗೆ ತುಂಬ ಜೋಕ್ಸ್ ಕ್ರ್ಯಾಕ್ ಆಗ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ತುಂಬ ಜೋಕ್ ಕ್ರ್ಯಾಕ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಆ ಕಂಟೆಂಟ್ನ ಇಟ್ಕೊಂಡು ಆಚೆ ಈಚೆ ಇಂಪ್ರೂವೈಸ್ ಮಾಡಿ ಹಾಕ್ತೀನಿ ಅಷ್ಟೇ. ನಿನಗೆ ನಿಮ್ಮ ಮನೇಲಿ ಇದೇ ಥರ ಮಾತಾಡ್ತೀಯಾ ಅಥವಾ ಯಾವ ರೀತಿ ನೀನು ಮಾತಾಡ್ತೀಯ ಮಮ್ಮಿನ ಪಪ್ಪನ ಅಂತ? ನಮ್ಮಮ್ಮ ಈಗ ಹೇಳಿದಲ್ಲ, ಅವ್ರು ನಾನು ರೀಲ್ಸಲ್ಲಿ ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡೋದು. ರೀಲ್ಸಲ್ಲೂ ಹೆಂಗೆ ರಿಯಲ್ ಆಗು ಹಂಗೆ ಮಾತಾಡಲ್ಲ. ಆದರೆ ಅವಳು ತುಂಬ ಪಾಪದವಳು. ರೀಲ್ಸ್ ಇದೊಂದು ಇನ್ಫಾರ್ಮೇಷನ್ ಜನ ಹೇಳ್ತಾರೆ
ಏನು ಅವಳು ಅಷ್ಟು ಬೈತಾಳೆ ಅಂದರೆ ಆ ಥರ ಜೋರಾಗಿ ಮಾತಾಡ್ತಾಳೆ ಅಂತ. ಬಟ್ ರಿಯಲ್ ಲೈಫಲ್ಲಿ ಅವಳು ತುಂಬ ಪಾಪ, ತುಂಬ ಇನೋಸೆಂಟು, ಹಾಗೆಲ್ಲ ಜೋರಾಗೆಲ್ಲ ಮಾತಾಡಲ್ಲ ಅವಳು ತುಂಬ ಇನೋಸೆಂಟ್ ಅಂದರೆ ತುಂಬ ಇನೋಸೆಂಟು. ಜೋರಾಗೆಲ್ಲ ಕಿರ್ಚೋದು ಕೂಗೋದು ಮಾಡಲ್ಲ. ಸಿಟ್ಟು ಬಂದರೆ ರೂಮಿಗೆ ಹೋಗಿ ಕೂತ್ಕೋತಾಳೆ, ಅವಳೇ ಸಮಾಧಾನ ಮಾಡ್ಕೊಂಡು ಬರ್ತಾಳೆ. ಹಾಗೆಲ್ಲ ಜೋರಾಗಿ ಮಾತಾಡೋ ಮಗು ಅಲ್ಲ ಅದು. ನೀನು ಕೋಪ ಮಾಡ್ಕೊಂಡಾಗ ನಿಮ್ಮ ಪಪ್ಪ ಬಂದು ಸಮಾಧಾನ ಮಾಡ್ತಾರಾ? ನೀನು ಏನು ಮಾಡ್ತೀಯ ಹೇಳ್ಬಿಡು ಕೋಪ ಬಂದಾಗ. ನಮ್ಮ ಅಪ್ಪನ ಮೇಲೆ ಕೋಪ ಬಂದಾಗ ನಾನು ಹೀಗೆ 4 ಕೂದಲು ಅಂತಂದೆ, ನಾನು ಅವ್ನ ಕೂದಲನ್ನೆಲ್ಲ ಎಳಿತಾ ಇರ್ತೀನಿ. ಮೊದಲು ಕೂದಲನ್ನ ಎಳಿಬೇಡಲೆ, ನಂಗಿರೋದೇ 4 ಕೂದಲು ಅಂತ. ನಾನು ಯಾಕೆ? ನಂಗೆ ಸುಮ್ಮನೆ ಅನಿಸುತ್ತೆ. ಅವ್ನು ಬಂದಾಗ ಅವ್ನ ಕೂದಲು ಎಳಿತೀನಿ, ಚೂಡ್ತೀನಿ, ಕಚ್ತೀನಿ, ಏನೇನೋ ಮಾಡಿಬಿಡ್ತೀನಿ. ಇಷ್ಟೆಲ್ಲ ಟಿಟ್ಟೆ ಮಾಡ್ತೀಯ ನಿಮ್ಮ ಪಪ್ಪನ ಮೇಲೆ? ಓಕೆ, 4 ಕೂದಲಿದೆ ಅಂತ ಆ್ಯಡ್ಸ್ ಎಲ್ಲ ನೋಡ್ತಿರ್ತೀವಲ್ಲ, ಅದನ್ನು ಸ್ವಲ್ಪ ಆಯಿಲ್ ಏನಾದರೂ ಕೊಡೋತ್ತಾನೆ ನಿಮ್ಮ ಅಪ್ಪನಿಗೆ? ನಮ್ಮಪ್ಪ ಆ ಥರ ಅದೆಲ್ಲ ಆಯ್ಸರ ಹಚ್ಕೊಳ್ಳಲ್ಲ. ಅದನ್ನು ನನ್ನ ಪಪ್ಪ ನಂಬೋದು ಇಲ್ಲ. ಓಕೆ, ಸೊ ನಿನ್ನ ಫ್ಯೂಚರಲ್ಲಿ ಏನಾಗಬೇಕು ಅಂತ ಇದೆ ನಿನ್ನ ಮೈಂಡಲ್ಲಿ? ಚೆನ್ನಾಗಿ ಡ್ರಾಯಿಂಗ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಅಷ್ಟೇ. ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಅನ್ನೋದಿಲ್ವಾ? ಇದೆ. ಓಕೆ, ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ನಿಮ್ಮ? ಮ್ಯಾಥ್ಸ್. ಓ ಮೈ ಗಾಡ್, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಒಂದು ಹುಡುಗಿಗೆ ಸ್ಕೂಲಲ್ಲಿ ಮ್ಯಾಥ್ಸ್ ಫೇವ್ರೇಟ್ ಅನ್ನೋದು. ಹೌದು, ನಂಗೆ ಮ್ಯಾಥ್ಸ್ ಈಸಿ ಇರುತ್ತೆ. ಓಕೆ, ಸೊ ಮ್ಯಾಮ್, ಇದೆಲ್ಲ ನೋಡಿದಾಗ ನಿಮ್ಮ ಮನೆಯವ್ರು ಏನು ಹೇಳ್ತಾರೆ? ಇದು ಒಂದು ಸಂತೋಷದ ವಿಷಯದಾಗ ಸರ್ ಏನಂತ ಹೇಳಿದರು? ಇವರೊಂದು ಆಪರ್ಚುನಿಟಿ ಸಿಕ್ಕಿರೋದು ಈ ಸಿನಿಮಾದಲ್ಲಿ ಏನಂತ ಹೇಳಿರ್ಬೋದು? ಆ್ಯಕ್ಚುಲಿ ಅವ್ರು ಬಂದಿರಲಿಲ್ಲ ಆಡಿಷನ್ನಿಗೆ. ಇಲ್ಲ ಸೆಲೆಕ್ಟ್ ಆದ್ವಿ ಹೀಗೆ ಆಡಿಷನ್ ಅಂತ ಅಂದಾಗ ಅವ್ರಿಗೆ ನಿಜವಾಗ್ಲೂ ಬಿಕಾಸ್ ಇದೊಂದು ಬಿಗ್ ಆಪರ್ಚುನಿಟಿ. ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅನ್ನೋದು ದೊಡ್ಡ ಪ್ರೊಡಕ್ಷನ್ನು. ಅಂಥ ಪ್ರೊಡಕ್ಷನ್ ಅಂಡರಲ್ಲಿ ಒಂದು ಆಪರ್ಚುನಿಟಿ ಸಿಗ್ತಿದೆ, ಅದು ಗಣೇಶ್ ಸರ್ ಜೊತೆ ಶೇರ್ ಮಾಡ್ತಾಯಿದ್ದೀವಿ ಸ್ಕ್ರೀನ್ನ ಅಂದಾಗ ಆಬ್ವಿಯಸ್ಲಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಅವ್ರು ಇವತ್ತು ಬರಬೇಕಿತ್ತು, ಅವರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇಲ್ಲ. ತುಂಬ ಮಿಸ್ ಮಾಡಿಕೊಂಡ್ರು. ಬೆಳಗ್ಗೆಯಿಂದ 2-3 ಸಲ ಕಾಲ್ ಮಾಡಿದ್ದಾರೆ, ಏನಾಯಿತು ಹೆಂಗೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅಂತ. ಆಬ್ವಿಯಸ್ಲಿ ಅಲ್ಲಿದ್ದರೂ ಕೂಡ ಅವ್ರ ತಲೆಯೆಲ್ಲ ಇಲ್ಲೇ ಇದೆ. ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಅವರು. ಆಮೇಲೆ ಏನೇ ಆದರೂ ಸಣ್ಣ ಗೆಲುವನ್ನು ಕೂಡ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಟೀಸರ್ ನೋಡ್ದ ನೀನು? ಹಾಂ, ಹೇಗೆ ಅನ್ನಿಸ್ತು ನಿಂದು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಟೀಸರ್ನ? ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ? ಫಸ್ಟ್ ಟೀಸರ್ ಬಂದಿದೆ ಹಿಂಗೆ ತ್ರಿಶೂಲ ಥರ ಇತ್ತಲ್ಲ, ಅದು ನಂಗೆ ಸಖತ್ ಇಷ್ಟ. ಹೌದಾ? ಶಿ ಲೈಕ್ಸ್ ಶಿವ, ಅದಕ್ಕೆ ಶಿವ ದೇವರು ಅಂದರೆ ತುಂಬ ಇಷ್ಟ. ಎಲ್ಲದೂ ಇಷ್ಟ, ಅದರಲ್ಲೂ ಶಿವನೂ ಇಷ್ಟ. ಈಗ ಸದ್ಯಕ್ಕೆ ಸ್ವಲ್ಪ ರವಿ ಸರ್ ಇನ್ಫ್ಲೂಯೆನ್ಸ್ ಆಗಿದೆ. ನಿನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ? ಇದು ನೀನು ಒಂದು ಸಿನಿಮಾಗೆ ಆಯ್ಕೆ ಆದಾಗ ಏನಂತ ಹೇಳಿದಾರ ನಿನಗೆ? ಚೆನ್ನಾಗಿದೆ ಅಂತ ಏನಾದರೂ? ಅವ್ರಿಗೆ ಫಸ್ಟ್ ಟೈಮ್ ನನ್ನ ಸಿನಿಮಾನಾಗೆ ಹೋಗಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೇಳಿದ್ದು, ಆವಾಗ ಗೊತ್ತಿತ್ತು. ಅವಾಗ ಏನು ಅನ್ನಲ್ಲ. ಆಯ್ಕೆ ಆಗಿದೆಯಾ, ಏನು ಬೆಸ್ಟ್ ಆಫ್ ಲಕ್ ಏನು ಹೇಳಿಲ್ವಾ? ಅಂತ ನಿಮ್ಮ ಟೀಚರ್ಸ್ ಏನಾದರೂ ಹೇಳಿದಾರಾ? ಟೀಚರ್ಸ್ ಹೌದಾ 2 ಮೂವಿ ಮಾಡಿದ್ವಿ, ಹಂಗಾರೆ ನಮಗೆ ಫ್ರೀ ಟಿಕೆಟು ಅಂತೆಲ್ಲ ಅಂತಾರೆ. ಓಕೆ, ನೀನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿರ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ. ಅದು ನೋಡಿದಾಗ ಏನಂತ ಹೇಳಿದ್ದಾರೆ? ಅಲ್ಲಿ ನೋಡಿದಾಗ ನೀನು ಇದು ರೀಲ್ ಮಾಡಿದ್ಯಾ ಅಲ್ವಾ, ನೀನು ಅದು ರೀಲ್ ಮಾಡಿದ್ಯಾ ಅಲ್ವಾ, ನೀನು ನೆನ್ನೆ ಅದು ಹಾಕಿದ್ಯಾ ಅಲ್ವಾ, ಇದು ಹಾಕಿದ್ಯಾ ಅಂತ ಅಷ್ಟೇ ಕೇಳ್ತಾರೆ. ಓಕೆ, ನಿಮ್ಮ ಮಾವನ ಜೊತೆ ಸೇರ್ಕೊಂಡು ನಿಮ್ಮ ಅಮ್ಮಂಗೆ ತುಂಬ ಕಾಟ ಕೊಡ್ತಾ ಇರ್ತೀಯ. ನಿಮ್ಮ ಮಾವ ಹೆಂಗಿರ್ತಾರೆ ನಿಮ್ಮ ಜೊತೆಲಿ? ಆ್ಯಕ್ಚುಲಿ ರೀಲಲ್ಲೇ ಬೇರೆ ಥರ. ಅವು ಲೈಫಲ್ಲಿ ಅಂದರೆ ಅವನು ನನಗೆ ಕಾಟ ಕೊಡ್ತಾನೆ. ಅವನು ಟಾಮ್ ಆ್ಯಂಡ್ ಜೆರ್ರಿ ಥರ. ಹೌದಾ? ಏನು ಮಾಡ್ತೀಯ ನಿಮ್ಮ ಮಾವನಿಗೆ ಕೋಪ ಬಂದ? ಅವನು ಟಾಮು, ನಾನು ಜೆರ್ರಿ. ಹಿಂಗೆ ಏನು ಮಾಡ್ತೀಯ ನೀನು ನಿಮ್ಮ ಮಾವ ಹತ್ರ? ಅವ್ನು ನನ್ನ ಬರೀ ತಿಟ್ಲೆ ಮಾಡ್ತಾನೆ. ನನ್ನ ಕೂದಲು ಎಳೆಯೋದು, ಆಮೇಲೆ ನನ್ನ ಕೂದಲು ಎಳೆಯೋದು, ನನ್ನ ಕೂದಲು ಕಿತ್ತೋದು ಅಂಥದ್ದೆಲ್ಲ ಮಾಡ್ತಾನೆ. ಹೌದಾ? ನೀನೇನು ಮಾಡ್ತೀಯ ಆಗ? ನಾನು ಪೇಟ್ ಅಂತ ಬಿಡ್ತೀನಿ ಅವನಿಗೆ. ನಿಮ್ಮ ಮಗಳು ಈ ಥರ ಮಾತಾಡಿದಾಗ ನಿಮ್ಗೇನು ಅನಿಸುತ್ತೆ? ಅವಳು ಎಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ತಾಳೆ. ಆ್ಯಕ್ಚುಲಿ ಅವಳು ಹೆಂಗಿದ್ದಾಳೆ, ನಾನು ಹಾಗೆ ಇದ್ದೆ. ಸೊ ನನಗೆ ಅನಿಸುತ್ತೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಈ ಥರ ಇದು. ನಾನು ನಮ್ಮ ಅಪ್ಪನ ಜೊತೆ ಹಿಂಗೆ ಇದ್ದಿದ್ದು.
ಅಂದರೆ ಫುಲ್ಲು ನಾವು ತುಂಬ ಕ್ಲೋಸು. ನಮ್ಮಪ್ಪ ರೇಗಿಸೋದು, ನಾನು ಅಂದರೆ ಹೀಗೆ ಸುಮ್ಮನೆ ಹಿಂಗೆ ಹೊಡಿಯೋದು, ಆ ಥರ ಎಲ್ಲ ತೀಟ್ಲೆ ಮಾಡೋದು ತುಂಬ ಅಂದರೆ ತುಂಬ. ಅದು ನನಗೆ ಹಾಗೆ ಅನಿಸುತ್ತೆ. ಈಗಲೂ ನಮ್ಮಪ್ಪನ ಜೊತೆ ಫೋನಲ್ಲಿ ಜಗಳ ಮಾಡ್ತಾ ಇರ್ತೀನಿ. ಸೇಮ್ ಹಾಗೆ ಅನಿಸುತ್ತೆ ಅವಳು ಮಾಡೋದು ಕೂಡ ನನಗೆ. ಓಕೆ, ಈ ಸಿನಿಮಾದ ಮೂಲಕ ಜನರಿಗೆ ಏನಂತ ಹೇಳ್ತೀರಾ? ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 2, ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಪಿನಾಕ ಮೂವಿ ಅಕ್ಟೋಬರ್ 2 ರಿಲೀಸ್ ಆಗ್ತದೆ. ನಾನು ನನ್ನ ಮಗಳು ಕೂಡ ಇದರಲ್ಲಿ ಪಾತ್ರ ಮಾಡಿದ್ದೀವಿ. ನೀವು ಮಾಡಿದ್ದೀರಾ? ಹಾಂ ಹೌದು. ನಿಮ್ಮ ಪಾತ್ರ ಮತ್ತೆ ಹೇಳಲೇ ಇಲ್ಲ. ನಾನು ಇವರು ಅಮ್ಮನ ಪಾತ್ರನೇ ಮಾಡಿರೋದು ಆ್ಯಕ್ಚುಲಿ. ಸೊ ಗಣೇಶ್ ಸರು ತುಂಬ ಡಿಫ್ರೆಂಟಾಗಿ ಈ ಮೂವಿಲಿ ಕಾಣಿಸ್ಕೋತಾ ಇದ್ದಾರೆ. ಯಾವತ್ತೂ ಮಾಡದೇ ಇರೋಂಥ ಕ್ಯಾರೆಕ್ಟರ್ ಗಣೇಶ್ ಸರ್ದು ತುಂಬ ಚೆನ್ನಾಗಿದೆ. ಇದರಲ್ಲಿ ಪ್ರೆಸೆನ್ಸು ಆಮೇಲೆ ಪಾಸ್ಟು ಎಲ್ಲ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ. ನೀನೇನು ಹೇಳ್ತೀಯ ನಿಮ್ಮ ಸಿನಿಮಾದ ಬಗ್ಗೆ? ಈ ಪಿನಾಕ ಅಂತ ಸಿನಿಮಾ ಬರ್ತಿದೆ. ನಾನು ನಮ್ಮಮ್ಮ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋಗಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀವಿ. ಹೋಗಿ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪುಟಾಣಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.